ಚಿಂಚೋಳಿ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಬೀದರ್ ಲೋಕಸಭಾ ಚುನಾವಣೆ ಅಂಗವಾಗಿ ಐನೋಳಿ ಹಾಗೂ ಸುಲೇಪೇಟ್ ಮಹಾಶಕ್ತಿ ಕೇಂದ್ರಗಳ ವತಿಯಿಂದ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕರ್ತರ ಸಭೆಯನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಕೇಂದ್ರ ಸಚಿವ ಹಾಗೂ ಬೀದರ್ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಅವರು ಚಾಲನೆ ನೀಡಿ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷವು ಮೈತ್ರಿಯಿಂದ ಎಲ್ಲರಲ್ಲಿ ನವ ಉತ್ಸಾಹ ಬಂದಿದೆ. ಕ್ಷೇತ್ರದಲ್ಲಿ ಜರುಗಿದ ಅಭಿವೃದ್ಧಿ ಕಾರ್ಯಕ್ರಮಗಳು ನಮಗೆಲ್ಲ ಶ್ರೀರಕ್ಷೆ ಆಗಿವೆ. ಈ ಸಲವೂ ಕ್ಷೇತ್ರದಲ್ಲಿ ಬಿಜೆಪಿ ವಿಜಯ ಸಾಧಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಎಲ್ಲ ಅತಿಥಿಗಳ ಚುನಾವಣೆ ದೇಶದ ವಿಕಾಸವನ್ನ ಮಾಡಿ ಅಂತಾರಾಷ್ಟ್ರ ಮಟ್ಟದಲ್ಲಿ ದೇಶದ ಸ್ಥಾನವನ್ನ ಎತ್ತರೆತ್ತರಕ್ಕೆ ಕೊಂಡೊಯ್ಯುವಂತ ಚುನಾವಣೆ. ಲೋಕಸಭಾ ಚುನಾವಣೆ ದೇಶದ ಆಂತರಿಕ ಮತ್ತು ಬಾಹ್ಯ ಸುರಕ್ಷತೆಯ ಚುನಾವಣೆ. ಲೋಕಸಭಾ ಚುನಾವಣೆ ದೇಶದ 140 ಕೋಟಿ ಜನರ ಯಾವುದೇ ಧರ್ಮ ಇರಲಿ, ಜಾತಿ ಇರಲಿ, ಪಂಥ ಇರಲಿ, ಪಂಗಡ ಇರಲಿ, ಭಾಷೆ ಇರಲಿ, ಪ್ರಾಂತ ಇರಲಿ, ಎಲ್ಲರನ್ನು ಒಂದೇ ಸೂತ್ರದ ಅಡಿಯಲ್ಲಿ ಕೊಂಡೊಯ್ಯುವಂತ ಲೋಕಸಭಾ ಚುನಾವಣೆ. ಆದರೆ ದುರ್ದೈವ, ಕಳೆದ 75 ವರ್ಷಗಳಲ್ಲಿ ಇಂತಹ ಮಹತ್ವದ ವಿಚಾರಗಳನ್ನ ಕಾಂಗ್ರೆಸ್ಸಿನವರು ಲೋಕಸಭಾ ಚುನಾವಣೆಯ ಪೂರ್ವದಲ್ಲಿ ಅಥವಾ ಚುನಾವಣೆಯ ನಡೆದಿರುವಂತಹ ಸಂದರ್ಭದಲ್ಲಿ ವಿಚಾರಗಳ ಜನರ ಮಧ್ಯದಲ್ಲಿ ಚರ್ಚೆಗೆ ತರಲಿಲ್ಲ. ಆ ಕಾರಣಕ್ಕಾಗಿ ದೇಶದ ಅಭಿವೃದ್ಧಿಯನ್ನ ಕುಂಠಿತವಾಯಿತು, ದೇಶದ ಬಡತನವನ್ನ ಹೆಚ್ಚಾಯಿತು. ನಾವೆಲ್ಲರೂ ಒಂದು ಉದಾಹರಣೆ ಹೇಳ್ತೀನಿ. ನಾವು ನಮ್ಮ ಮನೆಯಲ್ಲಿರುವಂತ ಹುಡುಗಿಯರನ್ನ ಅಥವಾ ಎಲ್ಲಾದರೂ ಮದುವೆ ಮಾಡ್ಕೊತ ಕೊಡ್ಬೇಕಾದ್ರೆ, ನೆಂಟಸ್ಥಾನ ಮಾಡ್ಬೇಕಾದ್ರೆ ಅಥವಾ ತರಬೇಕಾದ್ರೆ 3 ವಿಚಾರಗಳನ್ನ ಪ್ರಬಲವಾಗಿ ಕುಟುಂಬದವರ ವಿಚಾರವನ್ನ ಮಾಡ್ತೀವಿ. ಅದು ಯಾವುದು ಅಂದರೆ, ಯಾವ ಮನೆ ಕೊಡ್ತೀವಿ ಅಥವಾ ತಗೋತೀವಿ ಆ ಮನೆ ಖಾನ್ದಾನಿ ಹಂಗದಪ್ಪ ಅಂತ, ಅದರ ಇತಿಹಾಸ ಹಿನ್ನೆಲೆ ಏನಿದೆ ಅಂತ. ಒಂದು, ಇದು ರಾಜಕೀಯ ಪಕ್ಷದಲ್ಲಿ ಪಕ್ಷ ಹೇಗಿದೆ ಅನ್ನುವಂಥದ್ದನ್ನ ಚರ್ಚೆ ಮಾಡಬೇಕು, ಅವಲೋಕನವನ್ನ ಮಾಡಬೇಕು, ತಿಳಿದುಕೊಳ್ಬೇಕು. 2ಕ್ಕೂ ಉದಾಹರಣೆ ಕೊಡ್ತಾ ಇದ್ದೀನಿ. ಒಂದು ಕಡೆ ಕುಟುಂಬ ಖಾನ್ದಾನಿ ಹಂಗಿದೆ, ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಪಕ್ಷ ಹೇಗಿದೆ. ಮತ್ತೊಂದು, ಆ ಕುಟುಂಬದ ಸದಸ್ಯರು ಅಂದ್ರೆ ಹುಡುಗನ ಅಥವಾ ಹುಡುಗಿಯ ತಂದೆ ತಾಯಿಗಳು, ಅವರ ಹಿನ್ನೆಲೆ ಏನಿದೆ, ಅವರ ಸಾಮರ್ಥ್ಯ ಏನಿದೆ. ಹಾಗೆ ರಾಜಕೀಯ ಪಕ್ಷದಲ್ಲಿ ಇವತ್ತು ದೇಶದ ಚುನಾವಣೆ ಇದ್ದುದರಿಂದ ಪ್ರಧಾನಿ ಅಭ್ಯರ್ಥಿಗಳು ಯಾರಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ಜೆಡಿಎಸ್ ಪಕ್ಷದ ಮುಖಂಡರಾದ ಸಂಜೀವನ್ಯ ಕಪೂರ್, ಬಿಜೆಪಿ ಮಂಡಲ ಅಧ್ಯಕ್ಷರಾದ ವಿಜಯಕುಮಾರ್ ಚಿಂಗ್ಟಾ, ಬಿಜೆಪಿ ಪಕ್ಷದ ಮುಖಂಡರಾದ ಶರಣಪ್ಪ ತಳವಾರ್, ಗೋಪಾಲರಾವ್ ಕಟ್ಟಿಮನಿ, ಗೌತಮ್ ಪಾಟೀಲ್, ಕೆಎಂಬಾರಿ, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147796454 ಮತ್ತು 08472240066 240066.